ಅಣ್ಣ ಒಂದು ಟೀ ಕೊಡು. ಹಾಂ ಕೊಟ್ಟೇರಿ ಅಣ್ಣ, ತಗೊಳ್ಳಿ ಅಣ್ಣ. ಅಣ್ಣ ನೀವೇನೂ ಅಂದ್ಕೊಂಡಿಲ್ಲ ಅಂದರೆ ನಿಮ್ಗೊಂದು ಮಾತು ಕೇಳ ಅಣ್ಣ. ನೀವು ಈ ಕಂಪ್ನಿಯಲ್ಲಿ ತಿಂಗಳ ಎಷ್ಟು ಸಂಪಾದನೆ ಮಾಡ್ತೀರಾ? ನಾನು ಎಷ್ಟನ ಸಂಪಾದನೆ ಮಾಡ್ತೀನಿ, ನಿನ್ಗ್ಯಾಕೆ? ಆದರೂ ನನ್ನ ತಿಂಗಳ ಸಂಪಾದನೆಯಲ್ಲಿ ನೀನು ಎಷ್ಟು ಟೀ ಮಾರಿದ್ರು ನನ್ನ ಸಂಪಾದಿಸೋಕ್ಕಾಗಲ್ಲ. ವರ್ಕ್ ಪ್ರೆಷರಲ್ಲಿದ್ದೀನಿ, ಸುಮ್ಮನೆ ಸತಾಯಿಸ್ಬೇಡ. ಅರೆ ನಾನೇನು ತಪ್ಪಾಗಿ ಮಾತಾಡಿದೆ? ಅಣ್ಣ ಒಂದು ಟೀ ಕುಡಿ. ಸರಿ ಕೊಟ್ಟೆ ಅಣ್ಣ. ಅಣ್ಣ ನೀವು ಈ ಆಫೀಸಲ್ಲಿ ಎ ಸಿ ಎಲ್ ಕೆಲಸ ಮಾಡ್ತೀರಲ್ಲ, ತಿಂಗಳ ಎಷ್ಟು ಸಂಪಾದನೆ ಮಾಡ್ತೀರಣ್ಣ? ನಾನು ಸಂಪಾದನೆ ತೊಗೊಂಡು ನೀನೇನು ಮಾಡ್ತೀಯ? ನೀನೇನು ಬಂದು ಕೆಲಸ ಮಾಡ್ತೀಯಾ ಅಲ್ಲಿ? ಅರೆ ನಾನು ಯಾಕೆ ಮಾಡ್ಲಿ ಅಲ್ಲಿ ಕೆಲಸನ? ನನ್ನ ಥರ ಓದ್ಕೊಂಡವ್ರು ಕೆಲಸ ಮಾಡ್ತಾರ ಅಲ್ಲಿ, ನಿನ್ನ ಥರ ಟೀ ಮಾರೋರಲ್ಲ. ಅರೆ ನಿಮ್ಮ ಕಂಪ್ನಿಯಲ್ಲಿ ವರ್ಕ್ ಮಾಡೋರೆಲ್ಲ ಹಿಂಗೇನಾ? ಹೀಗೆ ಮಾತಾಡ್ತೀರಾ? ನಮ್ಮ ತಮ್ಮ ತುಂಬ ಓದ್ಕೊಂಡಿದ್ದಾನೆ, ಯಾವ ಕಂಪ್ನಿಯಲ್ಲಿ ಜಾಯಿನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಿಮಗೆ ಕೇಳ್ತಿದ್ದೀನಿ. ನೀವು ನೋಡಿದ್ರೆ ಈ ಥರ ಮಾತಾಡ್ತಿದ್ದೀರಾ. ಆದರೂ ನಾನೇನು ಯಾವ ಜಾಬ್ ಮಾಡೋ ಅವಸರ ಇಲ್ಲ, ನಾನು ಇಲ್ಲೇ ಚೆನ್ನಾಗಿ ಸಂಪಾದನೆ ಮಾಡ್ತಿದ್ದೀನಿ. ಅಣ್ಣ ನೀವೆಷ್ಟು ಸಂಪಾದನೆ ಮಾಡ್ತೀರಿ ತಿಂಗಳಿಗೆ? ತಿಂಗಳಿಗೆ 50,000ರಿಂದ 60,000 ಸಂಪಾದನೆ ಮಾಡ್ತೀನಿ ಅಣ್ಣ. ಅಷ್ಟಕ್ಕೂ ನಿಮ್ಮ ಸ್ಯಾಲ್ರಿ ಎಷ್ಟು? 30,000 ಅಣ್ಣ. ಅಣ್ಣ ನಾವು ಮಾಡೋ ಕೆಲಸನ ಯಾವತ್ತೂ ಕೀಳಾಗಿ ನೋಡಬಾರ್ದು. ಆ ಕೆಲಸ ಚಿಕ್ಕದೇ ಆಗಿರಲಿ ದೊಡ್ಡದೇ ಆಗಿರಲಿ. ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ, ಹೇಗಿದೆ ಅಂತ ಕಾಮೆಂಟಲ್ಲಿ ಹೇಳಿ. ಹಾಗೆ ಪ್ಲೀಸ್ ದಯವಿಟ್ಟು ಒಂದು ಫಾಲೋ ಮಾಡಿಬಿಡಿ.